ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಫ್ಯೂಚರ್ ಮ್ಯೂಸಿಯಂಗೆ ಹೋಗ್ತಾ ಇದ್ದೀವಿ ದುಬೈನಲ್ಲಿ. ನೀವು ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಎಂಜಾಯ್ ಮಾಡಿ. ವೀಕ್ಷಕರೇ, ಈ ಫ್ಯೂಚರ್ ಮ್ಯೂಸಿಯಂನ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ದುಬೈನ ರಸ್ತೆಗಳೇ ಇಷ್ಟೊಂದು ಅದ್ಭುತವಾಗಿದೆ. ಇವರು ಇನ್ನು ಫ್ಯೂಚರ್ ಮ್ಯೂಸಿಯಂ ಅಂದರೆ ಏನು ಅಂತಕ್ಕಂಥದ್ದು ನೀವು ಆಶ್ಚರ್ಯ ಪಡ್ಬೋದು. 2071ರಲ್ಲಿ ಪ್ರಪಂಚಕ್ಕೆ ಏನೇನು ಹೊಸ ತಂತ್ರಜ್ಞಾನವನ್ನು ಇವರು ಪರಿಚಯ ಮಾಡ್ತಾರೆ ಅಂತಕ್ಕಂಥದ್ದೇ ಈ ಒಂದು ಫ್ಯೂಚರ್ ಮ್ಯೂಸಿಯಂನ ಒಂದು ಮೋಟೋ. ಇದರ ಒಳಗಡೆ ಸುಮಾರು ವಿಶೇಷತೆಗಳು ಇದೆ. ಇದನ್ನು ನೀವು ನೋಡಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಪ್ರತಿಯೊಂದು ಸಾಧ್ಯವಾದ ಒಂದು ಅವರ ತಂತ್ರಜ್ಞಾನ ಆಗಲಿ ಏನಾಗಲಿ ಪ್ರತಿಯೊಂದು ಏನಿದೆ ಅದನ್ನು ನಾನು ಕವರ್ ಮಾಡಿದ್ದೀನಿ. ಆ ಕವರ್ ಮಾಡಿರ್ತಕ್ಕಂಥದ್ದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೋಡಿಬಿಟ್ಟು ಆಮೇಲೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ಹೇಳಿ. ನೋಡಿ, ಅದೇ ಫ್ಯೂಚರ್ ಮ್ಯೂಸಿಯಮು. ಏನು ಒಂದು ಉಂಗುರದ ಆಕಾರದಲ್ಲಿ ಕಾಣ್ತಾ ಇದೆ. ಇದು ಒಂದು ಬಿಲ್ಡಿಂಗ್ ಅಂತ ನಾವು ಆಚೆಯಿಂದ ನೋಡಿ ಹೇಳೋಕ್ಕೆ ಆಗಲ್ಲ, ಅಷ್ಟು ಅದ್ಭುತವಾಗಿದೆ ಈ ಒಂದು ಜಾಗ. ಒಳಗಡೆ ತುಂಬ ವಿಶಾಲವಾದಂಥ ಒಂದು ಬಿಲ್ಡಿಂಗ್ ಇದು. ನೋಡೋದಕ್ಕೆ ಇಲ್ಲಿ ರೋಡ್ನಲ್ಲಿ ಈ ಥರ ತುಂಬ ಚಿಕ್ಕದಾಗಿ ಒಂದು ರಿಂಗ್ ಥರ ಕಾಣಿಸ್ತಾ ಇದೆ ಅಷ್ಟೇ. ಬನ್ನಿ ನೋಡೋಣ. ನೋಡಿ ವೀಕ್ಷಕರೇ, ಇದೆ ದಿ ಫ್ಯೂಚರ್ ಮ್ಯೂಸಿಯಂ. ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಏನು ಆರ್ಕಿಟೆಕ್ಚರ್, ಅದ್ಭುತವಾದಂಥ ಒಂದು ಆರ್ಕಿಟೆಕ್ಚರ್ ಒಳಗಡೆ ಏನೇನು ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಈಗ ಫ್ಯೂಚರ್ ಮ್ಯೂಸಿಯಂನ ಒಳಗಡೆ ಹೋಗ್ತಾ ಇದ್ದೀವಿ. ಬಾಬಯ್ಯ, ನೋಡ್ರ ನೋಡಿ ಹೊರಗಡೆ ಶಾಪಿಂಗ್ ಮಾಲ್ ಇದ್ದಂಗೆ ಇದೆ ಎಲ್ಲ ಕಡೆ. ಇದು ಇಲ್ಲಿನ ಟಿಕೆಟು. ವೀಕ್ಷಕರೇ, ಈ ಒಂದು ಫ್ಯೂಚರ್ ಮ್ಯೂಸಿಯಂನಲ್ಲಿ ಮೊದಲನೇ ಒಂದು ಅದ್ಭುತವಾದ ಒಂದು ದೃಶ್ಯ ಅಂದರೆ ಈ ಕ್ಯಾಪ್ಸಿಯಲ್ ಲಿಫ್ಟ್ಸ್ ಅಂತಕ್ಕಂಥದ್ದು ಅದ್ಭುತವಾಗಿತ್ತು. ಇದರ ಒಂದು ಸ್ಪೀಡು ಅಷ್ಟೇ. ಸೊ ನೀವು ನೋಡಿ, ನೀವು ಇಲ್ಲಿ ಬಂದಾಗ ಇದರ ಒಂದು ಎಕ್ಸ್ಪೀರಿಯನ್ಸನ್ನು ಮಾಡಿ. ಮೊದಲನೇ ಒಂದು ಜಾಗ ನಾವು ಈ ಫ್ಯೂಚರ್ ಮ್ಯೂಸಿಯಂನಲ್ಲಿ ವಿಸಿಟ್ ಮಾಡೋದು ಅಂದರೆ ಮೊಹಮ್ಮದ್ ಬಿನ್ ರಶೀದ್ ಸ್ಪೇಸ್ ಪೋರ್ಟ್ ಅಂತಕ್ಕಂಥದ್ದು. ಅಂದರೆ ಅಂತರಿಕ್ಷ ಯಾನ ಏನು ಇವರು ದುಬೈನವರು ಫ್ಯೂಚರ್ನಲ್ಲಿ ಹಮ್ಮಿಕೊಳ್ಬೇಕು ಅಂತ ಇದ್ದಾರೆ, ಆ ಒಂದು ಅಂತರಿಕ್ಷ ಯಾನದಲ್ಲಿ ಇರ್ತಕ್ಕಂಥ ಸ್ಯಾಟಲೈಟ್ನ ಮುಖಾಂತರ ಆ ಒಂದು ದರ್ಶಕದ ಮೇಲೆ ನಮ್ಮ ಚಿತ್ರ ಬರ್ತಾ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ನಾವು ಅಲ್ಲಿ ನಿಂತಾಗ ನಾವು ಅನುಭವ ಪಟ್ಟಿದ್ದೇನಪ್ಪ ಅಂತಂದರೆ, ನಾವು ಅಲ್ಲಿ ನಿಂತಿದ್ವಿ. ಆ ಒಂದು ದರ್ಶಕದ ಮುಂದೆ ನಾವು ಕೈಯನ್ನು ಬೀಸ್ತಾ ಇದ್ದರೆ, ನಾನು ಕ್ಯಾಮ್ರಾ ಹಿಡಿತಾ ಕೈಯನ್ನು ಬೀಸ್ತಾ ಇದ್ದೆ. ಸೊ ಅದು ನಾವು ಏನು ಆ್ಯಕ್ಷನನ್ನು ಮಾಡ್ತಾ ಇದ್ದೀವೋ ಆ ಆ್ಯಕ್ಷನನ್ನು ಆ ಪರದೆಯ ಮೇಲೆ ನಮಗೆ ತೋರಿಸ್ತಾ ಇತ್ತು. ಮಾರ್ಕ್ ಮಾಡ್ತೀನಿ ನೋಡಿ ನನ್ನ. Welcome to my home. Like everything you see here, I was envisioned by the Dubai Future Foundation and brought to life by storytellers, visionary technologists, and artists around the world. My intelligence. ವೀಕ್ಷಕರೇ, ಸ್ಪೇಸ್ ಹೋಗ್ತೀವಂತೆ ಇವಾಗ. 2071ರಲ್ಲಿ ಹೆಂಗೆ ಕಾಣುತ್ತೆ ಅಂತ ನೋಡಿ. Good afternoon. The flight is going to be around 4 minutes, so are you all comfortable inside? Yes. Beautiful. Okay, you're ready to go. ಸೊ ನಾವು ಇವಾಗ ಈ ಒಂದು ಸ್ಪೇಸ್ ಶಟಲ್ನಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲ ನೋಡೋಣ ಹೆಂಗಿರುತ್ತೆ. ಕ್ಲೋಸ್ ಆಗ್ತೈತೆ. ಎಲ್ಲಿ ಕರ್ಕೊಂಡು ಹೋಗ್ತಾರೋ. Ladies and gentlemen, boys and girls, welcome to Falcon Space Shuttle. My name is Elizabeth and it's a pleasure to be the co-pilot today. Now shortly the captain will be giving us a brief and then we'll enjoy a view through our windows as we go to Orbital Space Station home. ಫೀಲ್ ಆಗುತ್ತೆ ಇಲ್ಲಿ. ಟೇಕ್ ಆಫ್ ಆಯ್ತಾ ಇದೆ. ಟೇಕ್ ಆಫ್ ಆಯ್ತಾ ಇದೆ. ಭೂಮಿಯಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಇದೊಂದು ನಮ್ಮ ಸ್ಪೇಸ್ ಕ್ರಾಫ್ಟ್ನ ಕಿಕ್ಕೆ. ಇದರಿಂದ ನಾವು ನೋಡ್ತಾ ಇದ್ದೀವಿ ಕಿಕ್ಕೆ ಮತ್ತು ಡೆಸರ್ಟ್ ಎಲ್ಲ ಕನ್ಸ್ಟ್ರಕ್ಷನ್ ಆಯಿತು. Now we are approaching Orbital Space Station home. When you look جدا أن أفوز رحلتكم اليوم. استمتعوا بهذا المظهر الخلاب.
ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸ್ಪೇಸ್ ಸ್ಟೇಷನ್ ಏನಿದೆ ಇದು ದುಬೈನವರು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಪೇಸ್ ಸ್ಟೇಷನ್ನು. My pioneers, thank you for choosing Falcon Space Shuttle and welcome to Orbital Space Station. ಸ್ಪೇಸ್ ಸ್ಟೇಷನ್ ಹೋಗಿ ನೋಡಿ ಸುಮ್ಮನೆ ಅದ್ಭುತವಾಗಿದೆ. ವೀಕ್ಷಕರೇ, ಈ ಅಂತರಿಕ್ಷದಲ್ಲಿ ಹೋಗ್ತಕ್ಕಂತಹ ಈ ಒಂದು ಸ್ಪೇಸ್ ಸ್ಟೇಷನ್ ಏನಿದೆ ಬಾಹ್ಯಾಕಾಶದಲ್ಲಿ ತಂಗಿದಾಗ ಉಳಿದೆಲ್ಲ ಏನು ಅಂತರಿಕ್ಷ ನೌಕೆಗಳು ಭೂಮಿಯಿಂದ ಲಾಂಚ್ ಆಗುತ್ತೆ ಅವೆಲ್ಲ ಇಲ್ಲಿ ಹೋಗಿ ರೀಫ್ಯೂಲಿಂಗ್ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಫುಡ್ನ ತೊಗೊಳ್ತಕ್ಕಂಥದ್ದು ಅಥವಾ ಏನೋ ಅವರ ಏರ್ಕ್ರಾಫ್ಟ್ಸ್ ಪ್ರಾಬ್ಲಮ್ ಇತ್ತು ಅಂದರೆ ಅಲ್ಲಿ ರೆಕ್ಟಿಫೈ ಮಾಡ್ತಕ್ಕಂಥದ್ದು. ಸೊ ಇದರ ಒಂದು ಮಿನೇಚರು ಇದು ಫ್ಯೂಚರ್ನಲ್ಲಿ ಯಾವ ಥರ ಇವರಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅನ್ನೋದ್ರ ಮಿನೇಚರನ್ನು ಇಲ್ಲಿ ನಮಗೆ ತೋರಿಸಿದ್ದಾರೆ. ನೋಡಿ ಏನು ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾರೆ ಅಂತ. ولهذا الأقمار الاصطناعية تقدر على تحويل طاقة الليزر إلى موجات كهرومغناطيسية دقيقة. ترسل طاقة تلك الموجات بالعمل. سنتمكن من استغلال الشمس لإنتاج معظم الطاقة التي تحتاج إليها الأرض. These incredible وهي الركيزة الأساسية اليوم تطبيق الحصول. But none of this would be possible without process home. ಈಗ ನಾವು ಇಲ್ಲಿ ಇಂಟರಾಕ್ಟಿವ್ ಟೇಬಲ್ಸ್ ಅಂತ ಇಟ್ಟಿದ್ದಾರೆ. ಈ ಇಂಟರಾಕ್ಟಿವ್ ಟೇಬಲ್ನಲ್ಲಿ ನಮಗೆ ಈ ಬ್ಯಾಂಡ್ ಹಾಕಿರೋ ಕೈಯಲ್ಲಿ ಈ ಬ್ಯಾಂಡ್ನ ಯೂಸ್ ಮಾಡಿ ನಾವು ಡೀಟೇಲ್ಸನ್ನು ತೊಗೊಬೋದು. ಇಲ್ಲಿ ಯಾವ ರೀತಿ ವೀಕ್ಷಕರೇ, ಇದೊಂದು ಮೂನ್ ವಿಲೇಜ್ ಅಂತ ನೋಡಿ, ಮೂನ್ ವಿಲೇಜ್ ಅಂತ ಏನೇನಿದೆ, ಯಾವ ಥರ ಆಪ್ರೇಟು, ಸೊ ಅಲ್ಲಿ ಯಾವ ಥರ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇವರು ಮೂನ್ ವಿಲೇಜ್ನ. ಸೊ 2038ನಲ್ಲಿ ಸ್ಟಾರ್ಟ್ ಆಗುತ್ತೆ, ಎಂಡ್ ಲೈಫ್ ಏನೋ ಗೊತ್ತಿಲ್ಲ. ಸೊ ಈ ಥರ ವೀಕ್ಲಿ ಒಂದು ಮನೆಗಳನ್ನು ಅಲ್ಲಿ ಮೂನ್ ವಿಲೇಜಲ್ಲಿ ಕಟ್ತಾರೆ. ಸೊ ಈ ಥರ ಅದು ಈ ಒಂದು ಅವರ ಒಂದು ಸ್ಪೇಸ್ ಮೆಷಿನ್ನ ಸಹಾಯದಿಂದ ಕಟ್ತಾರೆ. ಸೊ ನೋಡಿ ಈ ಥರ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು, ಸೊ ಇದು ನನ್ನ ಮುಖನ ಸ್ಕ್ಯಾನ್ ಮಾಡ್ಕೊಳ್ಳೋದು. ಸ್ಕ್ಯಾನ್ ಮಾಡ್ಕೊಂಡ್ಮೇಲೆ ಅಪ್ಲೈ ಕೊಟ್ಮೇಲೆ ಸ್ಕ್ಯಾನ್ ಮಾಡಿ ನಾನಿಲ್ಲಿ ನೋಡೋಣ ಏನಿದು ಹೀಲ್ ಇನ್ಸ್ಟಿಟ್ಯೂಟ್ ಅಂತ. So ahead of us is a digital recreation of the cyber tree in the Amazon rainforest, exactly as it was captured in the year 2020. Sadly, due to deforestation and climate change, this corner of the Amazon collapsed in the 2040s, and we're using this digital model to help us understand how we can rebuild it. Based on this research, our scientists are able to come up with new species that can belong to our DNA library. DNA library ನೋಡಿ bro. So my name is Wilton. Please join us inside. We call it the DNA library. Consists of over 2,400 different DNA representation on all species across the globe. We're using modification projects. Devices for exploring or efficient. Go to our citizen scientists and we'll be more than happy to assist. Thank you. ಇದು ಸೋ ಕಾಲ್ಡ್ DNA ಲೈಬ್ರರಿ. ಓಕೆ, ಎಲ್ಲ ಪ್ಲಾಂಟ್ ಸ್ಪೀಶೀಸು, ಆ್ಯನಿಮಲ್ ಸ್ಪೀಶೀಸು, ಶಂಕುದುಳ ನೋಡಿ, ಶಂಕುದುಳ ಯಾವ ಥರ ಇದೆ ಅಂತ. ಇದು ಫ್ಯೂಚರ್ ಮ್ಯೂಸಿಯಂನಲ್ಲಿ ನಮಗೆ ಸಿಗ್ತಕ್ಕಂಥದ್ದು. ಮನುಷ್ಯ ಇಲ್ಲಿ ಬಿಟ್ಟಾರ, ಮನುಷ್ಯನೂ ಇಟ್ಟಿರ್ತಾರೆ ಇವರು ನೋಡಿ, ಎಂತೆಂಥ ಕೀಟಗಳು. ಓ ಇಲ್ಲಿ ನೋಡಿ ಡ್ರ್ಯಾಗನ್ ಫ್ಲೈ ಇದನ್ನು ಸ್ಟೋರ್ ಮಾಡ್ತಾರೆ. ಫ್ಯೂಚರ್ ಮ್ಯೂಸಿಯಂ ಆಫ್ ದುಬೈ ನೋಡಿದ್ರೆ ಸಮಯ ನೋಡಿ ಹೆಂಗಿದೆ, ಅದ್ಭುತವಾಗಿದೆ, ತುಂಬ ಚೆನ್ನಾಗಿ ಇದನ್ನು ಇದು ಮಾಡಿದ್ದಾರೆ. ನೋಡಿ ಯಾವುದೋ ಒಂದು ಕ್ರೀಚರ್ ಯಾವ ಥರ ಇದೆ ಅಂತ. ಪ್ರತಿಯೊಂದು DNA ಸ್ಟೋರ್ ಮಾಡ್ತಾರೆ, ಪ್ರತಿಯೊಂದು ಇವ್ರಿಗೆ ಏನು ಪ್ಲಾನ್ ಮಾಡಿದ್ದಾರೆ ಫ್ಯೂಚರ್ಗೆ ಅಂತ ನೋಡಿ. ಏನು ಭೂಮಿನ ಹೊಸದಾಗಿ ಇನ್ನೊಂದು ಕಡೆ ಸೃಷ್ಟಿ ಮಾಡಿಬಿಡ್ತಾರೆ ಅನ್ಸುತ್ತೆ ಇವರು. ನೋಡಿ ಇದು ಕೊಂಡಿ ನೋಡಿ ಎಷ್ಟು ಚೆನ್ನಾಗಿದೆ, ಸ್ಕಾರ್ಪಿಯನ್ ಯಾವುದನ್ನು ಬಿಟ್ಟಿಲ್ಲ, ಎಲ್ಲ ನಿಂತು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಪ್ರತಿಯೊಂದು ಯಾವ್ಯಾವ ಥರ ಕ್ರಿಯೇಚರ್ಸ್, ನಿಮ್ಗೆ ಎಂಥ ಕ್ರಿಯೇಚರ್ಸ್ ಬೇಕು ಪ್ರತಿಯೊಂದು ನೀವು ಬಿಟ್ಟರೆ. ದಿಸ್ ಇಸ್ ದ ಫ್ಯೂಚರ್ ಮ್ಯೂಸಿಯಂ. ಇದೆ ಇಲ್ಲಿ ಒಂದೊಂದು
ಸೂಪರಾಗಿ ಮಳೆ ಕಾಡಿನ ವ್ಯವಸಾಯ ಯಾವ ರೀತಿ ಆಗುತ್ತೆ ಅಂತ ನೋಡಿ. ಎಲ್ಲರೂ ನೋಡ್ಬೋದು. ಇದು ಅಬ್ಸರ್ವೇಟರಿ ಲ್ಯಾಬ್ ಗುರು. ಈ ಅಬ್ಸರ್ವೇಟರಿ ಲ್ಯಾಬ್ ಏನು ಅಂದರೆ ಇಲ್ಲಿ ಏನೇನು ಗಿಡಗಳು ಬೆಳೆಸ್ತಾರಲ್ಲ ಆ ಗಿಡಗಳನ್ನು ಇಲ್ಲಿ ಫಸ್ಟು ಲ್ಯಾಬ್ನಲ್ಲಿ ಅಬ್ಸರ್ವ್ ಮಾಡ್ತಾರೆ, ಯಾವ್ಯಾವ ಟೆಂಪ್ರೇಚರಲ್ಲಿ ಬೆಳೆಯುತ್ತೆ ಏನು ಎತ್ತ ಅಂತ. ಸೊ ಇವ್ರೇನು ಹೇಳ್ತಾ ಇದ್ದಾರೆ, ಫ್ಯೂಚರ್ಗೆ ಇದು. ಸೊ ಫ್ಯೂಚರ್ಗೆ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ. ಈ ವಿಡಿಯೋ ಅಂತೂ ಇರುತ್ತೆ ಯೂಟ್ಯೂಬ್ನಲ್ಲಿ. ಸೊ 2071 ಇವ್ರ ಟಾರ್ಗೆಟ್ ಇರೋದು. ಅಲ್ಲಿಗೆ ಇವರು ಸ್ಪೇಸ್ನಲ್ಲೂ ಕೂಡ ಒಂದು ನೇಚರನ್ನು ಸೃಷ್ಟಿ ಮಾಡಬೇಕು ಅಂತ ಇದ್ದಾರೆ ನೋಡಿ. Wheel Institute. These organisms are sampled from the wild and brought back here for cultivation. ನೋಡಿ, ನೋಡೋಣ ಫ್ಯೂಚರ್ನಲ್ಲಿ ಇವರು ಏನೇನು ಮಾಡ್ಬೋದು ಅಂತ. ಪ್ರತಿಯೊಂದು ಸ್ಪೀಷೀಸ್ನ DNA ತೊಗೊಂಬಂದು ಇಲ್ಲಿ ಇಟ್ಕೊಂಡು ಇವರು ಇಲ್ಲಿ ಲ್ಯಾಬ್ನಲ್ಲಿ ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಫರ್ದರ್ ಇದು ಯಾವ ರೀತಿ ಅವರು ಡೆವಲಪ್ ಮಾಡ್ಕೊತಾರೆ ಅಥವಾ ಪ್ರಪಂಚಕ್ಕೆ ಯಾವ ರೀತಿ ಇದು ಕೊಡುಗೆ ಆಗುತ್ತೆ ಅಂತ ನೋಡಬೇಕಾಗ್ತದೆ. 2071 ಇದೆಲ್ಲ ಮಾಡಿದ್ದಾರೆ, ಇವಾಗ 2025 ಮುಂದೆ ನೋಡೋಣ. ಓಕೆ, ಚಲೋ. ಕ್ಯಾಪ್ಸೂಲ್ ಲಿಫ್ಟ್ನಲ್ಲಿ ಇವಾಗ ಟ್ರಾವೆಲ್ ಮಾಡ್ತಾ ಇದ್ದೀನಿ ನೋಡಿ. ಕ್ಯಾಪ್ಸೂಲ್ ಲಿಫ್ಟ್ ವಾವ್ ನೋಡಿ. So what is therapy? It's connection between all of us into group only by using our voices. And the second important reason is to feel connected to ourselves. Our body and mind is the most connected when we are calm and relaxed, and humming has been proven a very effective way to calm ourselves. Okay? So what are we exactly going to do here is I'm going to count till 3. After that we'll all breathe in. And when you breathe out, you need to say out loud, hum or om, whatever you're comfortable with, you can say that. But make sure to be loud that these stars, they need to float up and connect with each other. So keep an eye on the stars while you're saying your hum. If it's not floating up, that means you're not being loud. Okay? Now, there's a small speaker in front of you all, so please lean forward and go close to the speaker. Kindly lean forward, go close to the speaker. Okay, on the count of 3, 1, 2, 3, breathe in. Hum. So go close to the speaker. Beautiful, you can stop humming as you can see that the connection has been made. Now smell the speaker, does the same kind of smell. ಹೀಗಿದೆ ಇವರು ನೆಕ್ಸ್ಟ್ ಫ್ಯೂಚರ್ನಲ್ಲಿ. ಇದು ಇಲ್ಲಿನ ಲೋಕಲ್ ಟ್ಯಾಕ್ಸಿ ಆಗುತ್ತೆ, ಏರ್ ಟ್ಯಾಕ್ಸಿ. ಸೊ ಈ ಥರ ನೆಕ್ಸ್ಟ್ ಇದೆ ದುಬೈನ ಫ್ಯೂಚರ್ ಮ್ಯೂಸಿಯಮ್. ಇವರ ಫ್ಯೂಚರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ ಅದು ನೋಡೋಣ. ನೋಡಿ ಇಲ್ಲಿ ಫ್ಯೂಚರ್ ಟ್ಯಾಕ್ಸಿ, ಇದು ಏರ್ ಟ್ಯಾಕ್ಸಿ ಕಾಣಿಸ್ತಾ ಇದೆಯಾ? ಇದು ಏರ್ ಟ್ಯಾಕ್ಸಿ ಕಂಪ್ಲೀಟ್. ನೋಡಿ ಡ್ರೈವರ್ಲೆಸ್ ಇರುತ್ತೆ ಅನ್ಸುತ್ತೆ, ಡ್ರೈವರ್ಲೆಸ್ ಕಾರ್ ಇರುತ್ತೆ ನೋಡಿ ಅವ್ರದ್ದು. हेलो, आपको हिंदी जानता है? कैन यू स्पीक? हाँ, मैं हिंदी बोल सकता हूँ। आपको किस बारे में जानना है? About India's future and our future. India's future is full of potential with its rich culture, innovation, and young population driving growth. There's a strong emphasis on technology, sustainability, and education, which could lead to significant advancements and opportunities. Thank you. Can I shake your hand? I'm glad you'd like to. However, I can't Thank physically you. move from my exhibit Thank you. space, but Thank I'm here you. to chart Thank the you. color in any way I can. ಥ್ಯಾಂಕ್ ಯು. ನೋಡ್ರಿ ಇವರು AI ಪವರ್ಡ್ ರೋಬೋ ಎಲ್ಲ ಭಾಷೆಗಳು ಮಾತಾಡುತ್ತೆ. ನಮ್ಮ ದೇಶದ ಹಿರಿಮೆ ಕೇಳಿದ್ವಿ, ನಮ್ಮ ದೇಶದ ಭವಿಷ್ಯ ಕೇಳಿದ್ವಿ. ನೋಡಿ ಸಾಕಾಗಿದೆ. I'm glad you'd like to. However, I can't physically move from my exhibit space, but ವೀಕ್ಷಕರೇ, ನಮ್ಮ ಆಯೋಜಕರು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ರು. ಅವ್ರ ಹೆಸರನ್ನು ಬೇರೆ ಹೇಳಿಸ್ಬಿಟ್ರಪ್ಪ. ಓಕೆ, ಜೆಟ್ ಪ್ಯಾಕ್ಸ್
ಆ್ಯಂಟಿ ಗ್ರಾವಿಟಿ ಜೆಟ್ ಪ್ಯಾಕ್ಸ್, ನೋಡಿ ಜೆಟ್ ಪ್ಯಾಕ್ಸು, ಆಮೇಲೆ ಆ್ಯಂಟಿ ಗ್ರಾವಿಟಿ ಕಾರ್ಸ್, ವೋಲ್ಸ್ ವ್ಯಾಗನ್ ಅವರು. ಬರ್ಡ್ ಡ್ರೋನ್, ಎಸ್, ಇಂಡಿಯಾ ಇದಾಗಲೇ ಡೆವಲಪ್ ಮಾಡಿ ಯೂಸ್ ಕೂಡ ಮಾಡ್ತಾ ಇದೆ ನಮ್ಮ ವೇಸ್ಟ್ ಬಾಡಿ ಪಾಕಿಸ್ತಾನ ಅವ್ರಿಗೆ. ಇದು ಕೂಡ ಟೈಪ್ ಆಫ್ ಡ್ರೋನ್. ಬಯೋನಿಕ್ ಹ್ಯಾಂಡ್ಸ್, ಸಾಫ್ಟ್ ಹ್ಯಾಂಡ್ಸು, ಬಯೋನಿಕ್ ಸಾಫ್ಟ್ ಹ್ಯಾಂಡ್ಸ್ ಇವೆಲ್ಲ. ಬಯೋನಿಕ್ ಹ್ಯಾಂಡ್ಸ್ ಸೆಕ್ಯೂರಿಟಿಗೋಸ್ಕರ ಯೂಸ್ ಮಾಡ್ತೀವಿ. ಬಯೋನಿಕ್ ಡ್ರೋನ್ಸ್ ಇದೆಲ್ಲ ಇದೆ. ಬಯೋಮೆಟ್ರಿಕ್ ಎವಲ್ಯೂಷನ್ ಫುಟ್ವೇರ್. ಈ ಫುಟ್ವೇರ್ ಕೂಡ ಬಯೋಮೆಟ್ರಿಕ್, ಫ್ಯೂಚರ್ ಜಾಕೆಟ್ಸ್ ಬಯೋಮೆಟ್ರಿಕ್. ಓಕೆ, ಅದಕ್ಕೆ ಅವರ್ ಬಾಡೀಸ್, ಬಾಡಿಗೆ ಏನೇನು ನೆಸೆಸಿಟಿ ಇರುತ್ತೆ ಅಂತ ಅದಕ್ಕೆ ಕಂಡು ಕೊಡುತ್ತೆ ನಾವು ಹಾಕೋ ಬಟ್ಟೆಗಳ ಮೇಲೆ. ಬನ್ನಿ ಬನ್ನಿ ಬನ್ನಿ, ಏನಂತ ಗೊತ್ತಾಯ್ತಾ? ಸೂಪರ್. ವೀಕ್ಷಕರೇ, ಹೀಗೆ ಫ್ಯೂಚರ್ ಮ್ಯೂಸಿಯಂ ನೋಡಿ ನಮ್ಮ ದಿನ ಮುಗಿತು. ನೀವು ಈ ಫ್ಯೂಚರ್ ಮ್ಯೂಸಿಯಂ ಅನ್ನು ದುಬೈಗೆ ಬಂದಾಗ ತಪ್ಪದೆ ಭೇಟಿ ಕೊಡಿ. ಮುಂದಿನ ಎಪಿಸೋಡ್ನಲ್ಲಿ ಭೇಟಿ ಮಾಡೋಣ. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.